ಕಲಬುರಗಿ ನಗರದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಣಿ ಸಂಗ್ರಹಾಲಯ ಇದೆ. ಆ ಪ್ರಾಣಿ ಸಂಗ್ರಹಾಲಯವನ್ನ ಆ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕು ಎನ್ನುವ ಹುನ್ನಾರ ನಡೆದಿದೆ ಎನ್ನುವ ಆರೋಪ ಮತ್ತು ಚರ್ಚೆ ನಡೀತಾ ಇದೆ. ಕಲಬುರಗಿ ಮಹಾನಗರ ಪಾಲಿಕೆಯ ಹಿಂಭಾಗದಲ್ಲಿ ಹಲವು ವರ್ಷಗಳಿಂದ ಒಂದು ಪ್ರಾಣಿ ಸಂಗ್ರಹಾಲಯ ಇದೆ. ಈ ಪ್ರಾಣಿ ಸಂಗ್ರಹಾಲಯದಲ್ಲಿ ನೂರಾರು ಪ್ರಾಣಿ ಪಕ್ಷಿಗಳು ತಮ್ಮ ಜೀವನವನ್ನು ನಡೆಸ್ಕೊಳ್ತಾ ಇದ್ದಾರೆ. ಅದು ವಿಶೇಷವಾಗಿ ರಾಷ್ಟ್ರ ಪಕ್ಷಿ ನವಿಲಾಗಿರಬಹುದು, ನರಿ ಆಗಿರಬಹುದು, ಆಮೆಗಳಾಗಿರಬಹುದು, ಉಷ್ಟ್ರ ಪಕ್ಷಿ ಆಗಿರಬಹುದು, ಹದ್ದುಗಳಾಗಿರಬಹುದು, ಹೀಗೆ ನೂರಾರು ಪ್ರಮಾಣದಲ್ಲಿ ಪ್ರಾಣಿ ಪಕ್ಷಿಗಳು ತಮ್ಮ ಜೀವನವನ್ನ ನಡೆಸ್ತಾ ಇದಾವೆ ಅಲ್ಲಿ. ಆದ್ರೆ ಈಗ ಮಹಾನಗರ ಪಾಲಿಕೆಯವರು ಆ ಒಂದು ಸ್ಥಳವನ್ನ ಸ್ಥಳಾಂತರಿಸಬೇಕು ಎನ್ನುವ ಹುನ್ನಾರ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ. ಆ ಸ್ಥಳ ಮಹಾನಗರ ಪಾಲಿಕೆಗೆ ಸೇರಿದ್ದು, ಅದು ಲೀಜಿನ ಆಧಾರದ ಮೇಲೆ ಅರಣ್ಯ ಇಲಾಖೆಗೆ ನೀಡಿದ್ರು ಹಲವು ವರ್ಷಗಳ ಹಿಂದೆ. ಆದ್ರೆ ಈಗ ಅರಣ್ಯ ಇಲಾಖೆಗೆ ಅವರು ಮನವಿ ಮಾಡಿದ್ದಾರೆ, ನೀವು ಆದಷ್ಟು ಬೇಗ ಆ ಸ್ಥಳವನ್ನ ಖಾಲಿ ಮಾಡಿ, ನಮಗೆ ಆ ಸ್ಥಳದ ಅವಶ್ಯಕತೆ ಇದೆ ಅಂತ ಅವರು ಮನವಿ ಮಾಡಿದ್ದಾರಂತೆ. ಹಾಗಾಗಿ ಇಲ್ಲಿರುವ ಪ್ರಾಣಿ ಸಂಗ್ರಹಾಲಯವನ್ನ ಕಲಬುರಗಿ ಏನು ಸೇಡಂ ರಸ್ತೆ ಇದೆ, ಸೇಡಂ ರಸ್ತೆಗೆ ಸ್ಥಳಾಂತರ ಮಾಡಬೇಕು ಎನ್ನುವ ಚರ್ಚೆ ನಡೀತಾ ಇದೆ. ಯಾಕೆ ಮಹಾನಗರ ಪಾಲಿಕೆಯವರು ಈ ಸಂದರ್ಭದಲ್ಲಿ ಆ ಸ್ಥಳವನ್ನ ವಾಪಸ್ ಪಡಿತಾ ಇದ್ದಾರೆ ಎನ್ನುವ ಚರ್ಚೆ ಇದೆ. ಯಾಕೆ ಬೇಕು ನಿಮಗೆ ಆ ಸ್ಥಳ? ಆ ಸ್ಥಳ ಏನಾದ್ರೂ ನೀವು ಡಂಪಿಂಗ್ ವ್ಯವಸ್ಥೆ ಏನಾದ್ರೂ ಮಾಡಬೇಕು ಅನ್ಕೊಂಡಿದ್ದೀರಾ, ಅಥವಾ ಪಾರ್ಕಿಂಗ್ಗೆ ಏನಾದ್ರೂ ಬಳಸಬೇಕು ಅನ್ಕೊಂಡಿದ್ದೀರಾ, ಅಥವಾ ಅಲ್ಲಿರ್ತಕ್ಕಂಥ ಆ ಪ್ರದೇಶದಲ್ಲಿರುವ ನೂರಾರು ಮರಗಳ ಸಂಹಾರ ಮಾಡಬೇಕು ಅನ್ಕೊಂಡಿದ್ದೀರಾ ಎನ್ನುವ ಪ್ರಶ್ನೆ ನೇರವಾಗಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ನಾನು ಕೇಳ್ತೇನೆ. ನೋಡಿ, ದಿನ ಬೆಳಗಾದ್ರೆ ನೂರಾರು ಜನ ಭೇಟಿ ನೀಡುವ ಸ್ಥಳ ಅದು. ಸಣ್ಣ ಸಣ್ಣ ಹುಡುಗರು, ಶಾಲಾ ಮಕ್ಕಳು ಆ ಸ್ಥಳಕ್ಕೆ ಭೇಟಿ ನೀಡಿ ಪ್ರಾಣಿ ಪಕ್ಷಿಗಳನ್ನ ನೋಡಿ ಕಣ್ಣು ತುಂಬಿಕೊಳ್ತಿರ್ತಕ್ಕಂಥ ಜಾಗ ಅದು. ಅದನ್ನ ನೀವು ಏನು ಸಿಟಿ ಮಧ್ಯೆ ಇದೆ, ಆ ಮಧ್ಯದಲ್ಲಿರ್ತಕ್ಕಂಥ ಪ್ರಾಣಿ ಸಂಗ್ರಹಾಲಯ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತೀರಿ ಅಂತಂದ್ರೆ ಇದರ ಹಿಂದೆ ಏನೋ ಒಂದು ಹುನ್ನಾರ, ದೊಡ್ಡ ಪ್ರಮಾಣದ ಹುನ್ನಾರ ನಡೆದಿದೆ ಅಂತ ನೇರವಾಗಿ ಹೇಳಬೇಕಾಗುತ್ತೆ. ಇದು ಮೇಲಾಗಿ ಪ್ರಾಣಿ ಪಕ್ಷಿಗಳ ಏನೋ ಪ್ರೇಮಿಗಳಿದ್ದಾರೆ, ಅವರು ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ನೀವು ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನ ನೇರವಾಗಿ ನೀವು ಸ್ಥಳಾಂತರ ಮಾಡಿದ್ರೆ ಬೇರೆ ಸ್ಥಳಕ್ಕೆ, ಅವು ಜೀವ ಕೂಡ ಕಳ್ಕೋಬಹುದು. ವಾತಾವರಣ ಬದಲಾವಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅವು ಹೆದರಿಕೊಳ್ತಾವೆ. ಹಾಗಾಗಿ ಜೀವವನ್ನು ಕೂಡ ಮುಂದಿನ ದಿನಗಳಲ್ಲಿ ಕಳ್ಕೋಬಹುದು ಎನ್ನುವ ಚರ್ಚೆ ಇದೆ. ಆದ್ರೆ ಮಹಾನಗರ ಪಾಲಿಕೆಯವರು ಸಾರ್ವಜನಿಕರಿಗೆ ಒಂದು ಸ್ಪಷ್ಟತೆ ಕೊಡಬೇಕು. ಜೊತೆಗೆ ಅರಣ್ಯ ಅಧಿಕಾರಿಗಳು ಕೂಡ ಏನಪ್ಪಾ ಅಂತ ಕೇಳಿದ್ರೆ ಇಲಾಖೆ ಕೂಡ ಸ್ಪಷ್ಟೀಕರಣ ನೀಡಬೇಕು. ಯಾರು ನಿಮಗೆ ಒತ್ತಡ ಹೇರ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಒತ್ತಡ ಹೇರ್ತಾ ಇದ್ದಾರೆ, ನೀವು ಯಾವ ಜಾಗಕ್ಕೆ ನೀವು ಸ್ಥಳಾಂತರ ಮಾಡ್ತಾ ಇದ್ದೀರಿ ಎನ್ನುವುದು ಸ್ಪಷ್ಟೀಕರಣ ಕೊಡ್ಬೇಕೋ ಬೇಡವೋ? ನೀವು ಖಂಡಿತವಾಗಲೂ ಕೊಡಬೇಕು. ಅಲ್ಲಿ ಸಾರ್ವಜನಿಕರು ಭೇಟಿ ನೀಡುತ್ತಿರ್ತಕ್ಕಂಥ ಸ್ಥಳ, ಮೇಲಾಗಿ ಪ್ರಾಣಿ ಪಕ್ಷಿಗಳ ಜೀವದ ಜೊತೆ ಆಟ ಆಡಿದ್ರೆ ಅದು ಪಾಪ ನಿಮಗೆ ತಟ್ಟೋದ್ರೆ ಬಿಡೋದಿಲ್ಲ. ಆ ಜೀವ ಒಂದ್ ವೇಳೆ ಕಳ್ಕೊಂಡ್ರೆ ಅದಕ್ಕೆ ನೇರವಾಗಿರ್ತಕ್ಕಂಥ ಹೊಣೆಗಾರರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಮೇಲಾಗಿ ಹಲವು ದಿನಗಳಿಂದ ಆ ಅರಣ್ಯ ಇಲಾಖೆ ಏನು ಜಾಗ ಇದೆ ಪ್ರಾಣ ಸಂಗ್ರಹಾಲಯ, ಅಲ್ಲಿ ಬದುಕ್ತಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಊಟದ ವ್ಯವಸ್ಥೆನೆ ಮಾಡೋದಿಲ್ಲ ಎನ್ನುವ ಆರೋಪಗಳು ಕೂಡ ಇದಕ್ಕೂ ಮುಂಚೆನೂ ಕೂಡ ಕೇಳಿ ಬಂದವು. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಇದಕ್ಕೆ ನೇರವಾಗಿರ್ತಕ್ಕಂಥ ಹೊಣೆ ಹಾಕ್ತಾರೆ. ಇಂತಹ ದೊಡ್ಡ ಜಿಲ್ಲೆಗೆ ಒಂದು ಪ್ರಾಣಿ ಸಂಗ್ರಹಾಲಯ ಇದೆ, ಅದನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದು ಕೂಡ ನಿಮಗೆ ಸರಿಯಾದ ಸಾಮಾನ್ಯ ಜ್ಞಾನ ನಿಮಗೆ ಇಲ್ಲದೆ ಹೋಯ್ತಾ ಅಂತ ನಾನು ನೇರವಾಗಿರ್ತಕ್ಕಂಥ ಪ್ರಶ್ನೆ ನಿಮಗೆ. ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಕಲಬುರಗಿ ನಗರದಲ್ಲಿರ್ತಕ್ಕಂಥ ಏಕೈಕ ಪ್ರಾಣಿ ಸಂಗ್ರಹಾಲಯದ ಸಂರಕ್ಷಣೆ ಪ್ರಾಣಿ ಪಕ್ಷಿ ಪ್ರೇಮಿಗಳಿಗೂ ಕೂಡ ಜವಾಬ್ದಾರಿ ಇದೆ, ಜೊತೆಗೆ ಅಧಿಕಾರಿಗಳಿಗೂ ಕೂಡ ಇದೆ, ಜೊತೆಗೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಜವಾಬ್ದಾರಿ ಕೂಡ ಇದೆ. ಎಚ್ಚೆತ್ತುಕೊಂಡು ಅದನ್ನ ಸಂರಕ್ಷಿಸಿ ಸ್ಥಳಾಂತರ ಮಾಡುವ ಮುನ್ನ 100 ಬಾರಿ ಚಿಂತಿಸಿ ಆ ಕೆಲಸ ಮಾಡೋದಕ್ಕೆ ನೀವು ಮುಂದಾಗಬೇಕು ಅಂತ ಹೇಳ್ತೇನೆ. ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.